ರಾಷ್ಟ್ರ ನಿರ್ಮಾಣಕ್ಕೆ ಸಜ್ಜಾಗಿ ಯುವ ಸಮೂಹಕ್ಕೆ ಡಾಕ್ಟರ್ ವಿಶ್ವನಾಥ್ ಕೊರವಿ ಕರೆ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಜರುಗಿದ ಕಾಲೇಜು ಒಕ್ಕೂಟದ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಹುಬ್ಬಳ್ಳಿಯ ಚೇತನ ಬಿಸಿನೆಸ್ ಶಾಲೆಯ ಸ್ಥಾಪಕ ನಿರ್ದೇಶಕ ಡಾಕ್ಟರ್ ಕೊರವಿ ಅವರು 3 ವರ್ಷಗಳ ಕಾಲೇಜು ಜೀವನವನ್ನು ಪೂರೈಸಿ ಉತ್ತಮ ಜ್ಞಾನವನ್ನು ಗಳಿಸಿರುತ್ತಾರೆ. ಜ್ಞಾನವನ್ನು ಸದೃಢ ಸಮಾಜ ನಿರ್ಮಾಣದಲ್ಲಿ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ವಿನಿಯೋಗಿಸುವಲ್ಲಿ ಸಜ್ಜಾಗಬೇಕು ಅಂತ ಪದವಿ ನಿರ್ಗಮಿತ ವಿದ್ಯಾರ್ಥಿಗಳಿಗೆ ಸಂದೇಶದ ಶುಭಾಶಯವನ್ನ ಕೋರಿದ್ದಾರೆ. ಯುವ ಸಮೂಹ ಹೆಚ್ಚಿರುವ ಹೊಸ್ತಿನಲ್ಲಿ ನಮ್ಮ ಜವಾಬ್ದಾರಿಯನ್ನ ನಾವು ಎಂದಿಗೂ ಮರೆಯಬಾರದು. ಭವಿಷ್ಯದ ಭಾರತ ಯುವ ಸಮೂಹದ ಉತ್ಪಾದಕತೆಯ ಮೇಲೆ ನಿಂತಿದೆ ಎಂದಿದ್ದಾರೆ. ಅಧ್ಯಕ್ಷತೆ ವಹಿಸಿದ ಕಾಲೇಜಿನ ಪ್ರಾಚಾರ್ಯರು ಆದ ಪ್ರೊಫೆಸರ್ ಎನ್.ಎಂ. ಸಂಗಮನವರ ಅವರು ಮಾತನಾಡಿ, ನಮ್ಮ ಕಾಲೇಜು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸನ್ನ ನನಸಾಗಿಸುವಲ್ಲಿ ಟೊಂಕ ಕಟ್ಟಿ ನಿಂತಿದೆ. ಉತ್ತಮ ಶಿಕ್ಷಣ ಪಡೆದ ನೀವುಗಳು ಕಾಲೇಜಿಗೆ ಮತ್ತು ಸಮಾಜಕ್ಕೆ ಕೀರ್ತಿ ತರುವಂತರಾಗಬೇಕು ಎಂದಿದ್ದಾರೆ. ಸಾಂಸ್ಕೃತಿಕ ಒಕ್ಕೂಟದ ಕಾರ್ಯಾಧ್ಯಕ್ಷರು ಆದ ಡಾಕ್ಟರ್ ಸಲೇಶ ಬೆಳಗಾಂ ಅವರು ಪ್ರಾಸ್ತಾವಿಸಿದ್ರು. ಪ್ರೊಫೆಸರ್ ಬನದೇವಿ ಕುಡ್ಲಿನವರ ಸ್ವಾಗತ ಮಾಡಿದ್ರು. ಕಾಲೇಜಿನ ವಿವಿಧ ಘಟಕಗಳು ಆದ ಎನ್ಎಸ್ಎಸ್, ರೆಡ್ ಕ್ರಾಸ್, ರೋವರ್ಸ್ ಮತ್ತು ರೇಂಜರ್ಸ್ ಕ್ರೀಡಾ ವಿಭಾಗದಿಂದ ಹಮ್ಮಿಕೊಂಡ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ, ಪದಕ ಹಾಗೂ ಫಲಕಗಳನ್ನು ನೀಡಿ ಗೌರವಿಸಲಾಗಿದೆ. ಡಾಕ್ಟರ್ ವಿಜಯಕುಮಾರಿ ಚಿಲಕವಾಡ, ಡಾಕ್ಟರ್ ಕೆಎಸ್ ಪಾಟೀಲ್, ಡಾಕ್ಟರ್ ಮಾಲತಿ ಹಿರೇಮಠ, ಡಾಕ್ಟರ್ ಎಂಕೆ ಅಂಗಡಿ, ಡಾಕ್ಟರ್ ಸಂತೋಷ ಮನ್ನೋಪಂತರ, ಪ್ರೊಫೆಸರ್ ಎಂಬಿ ಕುರಿ, ಡಾಕ್ಟರ್ ಜಗದೀಶ್ ಎಂ, ಡಾಕ್ಟರ್ ಪುಟ್ಟಪ್ಪಾಚಾರಿ, ಡಾಕ್ಟರ್ ಅನುಪಮಾ ಗಡಾದ, ಡಾಕ್ಟರ್ ಎನ್ಎಸ್ ಕುಸುಗಲ್, ಡಾಕ್ಟರ್ ವಿನಾಯಕ ಬುದ್ಧಿ, ಪ್ರೊಫೆಸರ್ ದೀಪಾ ಮರಾಠಿ, ಪ್ರೊಫೆಸರ್ ತ್ರಿವಿಕ್ರಮ ಕುಲಕರ್ಣಿ, ಪ್ರೊಫೆಸರ್ ಗೌರಮ್ಮ ಬಾರಕೇರ, ಪ್ರೊಫೆಸರ್ ಪೂರ್ಣಿಮಾ ದೊಡ್ಡಮನಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಕ್ಕಳಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸಮಾರೋಪ ಸಮಾರಂಭ ಅದ್ದೂರಿಯಾಗಿ ಮುಕ್ತಾಯಗೊಂಡಿದೆ. ಹಿರಿಯ ಪ್ರಾಧ್ಯಾಪಕರಾದಂತಹ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಕೆಎಸ್ ಪಾಟೀಲ್ ಸರ್ ಅವರು ಕೂಡ ಸಹ ಪ್ರಾಧ್ಯಾಪಕ ಹುದ್ದೆಯಿಂದ ಪ್ರಾಧ್ಯಾಪಕ ಹುದ್ದೆಗೆ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಹಾಗೆ ನಮ್ಮ ಗಣಿತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂತಹ ಡಾಕ್ಟರ್ ವಿಜಯಕುಮಾರಿ ಚಿಲಕವಾಡ ಮೇಡಮ್ ಅವರು ಕೂಡ ಸಹ ಪ್ರಾಧ್ಯಾಪಕ ಹುದ್ದೆಯಿಂದ ಪ್ರಾಧ್ಯಾಪಕ ಹುದ್ದೆಗೆ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಹಾಗೆ ನಮ್ಮ ಗ್ರಂಥಾಲಯ ವಿಭಾಗದ ಗ್ರಂಥಪಾಲಕರಾಗಿರ್ತಕ್ಕಂಥ ಡಾಕ್ಟರ್ ರಶ್ಮಿ ಕುರುಕುರಿ ಮೇಡಮ್ ಅವರು ಕೂಡ ಸಹ ಪ್ರಾಧ್ಯಾಪಕ ಹುದ್ದೆಯಿಂದ ಪ್ರಾಧ್ಯಾಪಕ ಹುದ್ದೆಗೆ ಪದೋನ್ನತಿಯನ್ನು ಪಡೆದುಕೊಂಡಿದ್ದಾರೆ. ಇದರ ಜೊತೆಗೆ ನಮ್ಮ ವಾಣಿಜ್ಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಸಲೇಶ ಬೆಳಗಾಂ ಮೇಡಮ್ ಅವರು ರಾಜಸ್ಥಾನದ ಸನ್ರೈಸ್ ವಿಶ್ವವಿದ್ಯಾಲಯದಿಂದ ಅವರು PhD ಪದವಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇದರ ಜೊತೆಗೆ ನಮ್ಮ ಕಾಲೇಜಿನ ವಾಣಿಜ್ಯ ಶಾಸ್ತ್ರ ವಿಭಾಗದ ಅತಿಥಿ ಉಪನ್ಯಾಸಕಿ ಆಗಿರ್ತಕ್ಕಂಥ ಕುಮಾರಿ ದೀಪಾ ಮರಾಠಿ ಮೇಡಮ್ ಅವರು ಕೂಡ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನು ಕೂಡ ಅವರು ಪೂರೈಸಿದ್ದಾರೆ. ಅವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕು, ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿದ್ದೇವೆ. ವೇದಿಕೆಯಲ್ಲಿರ್ತಕ್ಕಂತಹ ಗಣ್ಯರು, ಮಾನ್ಯ ವಿಶ್ವನಾಥ್ ಪರಮೇಶ್ವರ್ ಅವರು, ಹಾಗೆ ವೇದಿಕೆ ಎಲ್ಲ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಮಾತ್ರವಲ್ಲದೆ ಶೈಕ್ಷಣಿಕವಾಗಿರ್ತಕ್ಕಂತಹ ಚಟುವಟಿಕೆಗಳಲ್ಲೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ತೋರಿದ್ದಾರೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ವಿದ್ಯಾರ್ಥಿಗಳು ತೋರಿದಂತಹ ಒಂದು ವಿಶೇಷ ಸಾಧನೆಯನ್ನ ಪ್ರೋತ್ಸಾಹಿಸುವಂತಹ ಉದ್ದೇಶದಿಂದ ವಾಣಿಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅನುಪಮಾ ಗಡಾದ್ ಮೇಡಮ್ ಅವರು ವಿಶೇಷ ಸಾಧನೆ ತೋರಿದಂತಹ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರವನ್ನು ನೀಡಿದ್ದಾರೆ. ಹಾಗಾಗಿ ನಾನು ಅವರ ಹೆಸರನ್ನ ಕೂಗ್ತೇನೆ, ನಾವು ಬಂದು ಅದನ್ನ ಇಲ್ಲಿ ಅತಿಥಿ ಮಹೋದಯರಿಂದ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ.